ಹೇ ಗಾಯ್ಸ್, ನಾನು ನಿಮ್ಮ ಡಿ ಡಿ ಕನ್ನಡಿಗ. ಈ ಜಾಗದಲ್ಲಿ ಏಕಿದ್ದೀನಿ ಅಂತ ನೋಡ್ತಾ ಇದ್ದೀರಾ? ಇವಾಗೇನು ನೀವು ನೋಡ್ತಾ ಇದ್ದೀರಿ, ಈ ಶೆಡ್ ಇದೆಯಲ್ಲ, ಇದರಲ್ಲಿ 8 ದಿನ 8 ಮೊಲಗಳ ಬಲಿಯಾಗಿದೆ. ಇದಾದ ನಂತರ ಈ ಶೆಡ್ಡನ್ನು ಪರ್ಮನೆಂಟಾಗಿ ಕ್ಲೋಸ್ ಮಾಡಲಾಯಿತು. ಇವತ್ತು ನಾನು ಯಾಕೆ ಇಲ್ಲಿದ್ದೀನಿ ಅಂದರೆ, ಅದರೊಳಗಡೆ ಹೋಗಿ ಏನಿದೆ ಏನಿಲ್ಲ ಅಂತ ಡೇರ್ ತಗೊಂಡು ಈ ಚಾಲೆಂಜನ್ನ ನಾನು ಅಕ್ಸೆಪ್ಟ್ ಮಾಡ್ತಾಯಿದ್ದೀನಿ. ಇದನ್ನು ನಿಮಗೂ ಕೂಡ ತೋರಿಸ್ತೀನಿ, ಬನ್ನಿ ಹೋಗೋಣ. ಹೀಗೆ ನೀವು ನೋಡ್ತಾ ಇದ್ದೀರಿ, ಇಲ್ಲಿ ಮೀನು ಸಾಕಾಣಿಕೆ ಮಾಡ್ತಾಯಿದ್ರು. ಮೀನು ಸಾಕಾಣಿಕೆ ಮಾಡಬೇಕಾದ್ರೆ ಅವ್ರಿಗೆ ಲಾಸ್ ಆದ ಕಾರಣ ಇದನ್ನು ಕೂಡ ಕಂಪ್ಲೀಟಾಗಿ ಸ್ಟಾಪ್ ಮಾಡೋದು. ಬನ್ನಿ ಹಾಗೆ ಮುಂದೆ ಹೋಗೋಣ. ನನಗೆ ಯಾಕೆ ಭಯ ಆಗ್ತಿರೋದು ಅಂದರೆ, ಈ ಜಾಗದಲ್ಲಿ ಹಾವು ಕರಡಿ ಕಾಟ ಜಾಸ್ತಿ ಇದೆ. ಯಾವ ಇದರಿಂದ ಕರಡಿ ಬರುತ್ತೋ ನನಗಂತೂ ಗೊತ್ತಿಲ್ಲ. ನನಗಂತೂ ನಿಜ ಓಡೋಕ್ಕಂತೂ ಆಗಲ್ಲ. ಈ ಕೈಯಲ್ಲಿರೋದೇ ಗನ್ ಥರ ಇದೆ, ಇದರಲ್ಲೇ ಎದುರಿಸ್ಬಿಟ್ಟು ನಾನು ಮುಂದಕ್ಕೆ ಹೋಗ್ಬೇಕಷ್ಟೇ. ಓಡೋಕ್ಕಂತೂ ನನ್ನ ಕೈಯಲ್ಲಂತೂ ಆಗಲ್ಲ. ಇಲ್ಲಿಂದ ಬಿದ್ದರೆ ನನ್ನ ಕಾಲು ಇನ್ನೊಂದು ಸಲ ಮುರಿದೋಗೋದಂತೂ ಪಕ್ಕ. ಇದು ನೋಡಿ, ಇದು 4 ವರ್ಷದಿಂದ ಈ ಶೆಡ್ಡು ಕ್ಲೋಸಲ್ಲಿದೆ. ಇಲ್ಲಿಗೆ ಬೆಳಗ್ಗೆ ಹೊತ್ತೇ ಯಾರೂ ಬರಲ್ಲ. ನಾನು ರಾತ್ರಿ ಹೊತ್ತು ಬಂದಿದ್ದೀನಿ, ನೋಡೋಣ ಏನಾಗುತ್ತೆ ಅಂತ. ನೋಡಿ, ಇದು ಫುಲ್ಲು ಹೋಗ್ಬಿಟ್ಟಿದೆ. ಯಾವ ಕಡೆ ಯಾವ ಬರುತ್ತೋ ನನಗಂತೂ ಗೊತ್ತಿಲ್ಲ. ಇಷ್ಟೊತ್ತಲ್ಲಿ ಈ ಜಾಗಕ್ಕೆ ಬಂದರೆ ದೊಡ್ಡ ನೋಡಿ, ತುಂಬ ಮೊಲ ಸಾಕಾಣಿಕೆ ಮಾಡ್ತಾರೆ. ಹಾಗೆ ಮುಂದೆ ನೋಡೋಣ. ಯಾವ ಎಲ್ಲ ಏನೋ ಪೈಪ್. ಕೋಳಿ ಕೂಡ ಸಾಕಾಣೆ ಮಾಡ್ತಿದ್ದೆ ಅನಿಸುತ್ತೆ. ಈ ಜಾಗದಲ್ಲಿ 8 ಮೊಲ ಬಲಿಯಾದ ಕಾರಣ ಏನಂದರೆ, ಪಕ್ಕದಲ್ಲೇ ಇರುವ ಹೂವಿನ ತೋಟಕ್ಕೆ ಹೊಡೆಯುವ ಔಷಧಿ ಓವರ್ಡೋಸ್ ಆಗಿ, ಅಂದರೆ ಜಾಸ್ತಿ ಔಷಧಿ ಸ್ಮೆಲ್ಲಿಂದ ಅವು ತಡ್ಕೊಳ್ಳೋಕ್ಕಾಗದೆ ಸತ್ತೋಗಿರೋದು. ಆ ಸತ್ತೋಗಿದ್ದು ಮೊಲಗಳನ್ನ ಇಲ್ಲೇನು ಕಾಣಿಸ್ತಿದೆ, ಈ ಕಡೆನೇ ಮಣ್ಣು ಮಾಡಿರ್ತಾರೆ. ಅದಾದಮೇಲೆ ಅವರು ಫುಲ್ಲು ಲಾಸ್ ಆಗೋದು. ಲಾಸ್ ಆದಮೇಲೆ ಈ ಶೆಡ್ಡು ಪರ್ಮನೆಂಟ್ ಅಂತ ಕ್ಲೋಸ್ ಆಯಿತು. ಇದರೊಳಗಡೆ ಮರಿನ ಸಾಕ್ತಾರೆ. ಇದು ನೋಡಿ, ಯಾವ ರೇಂಜಿಗೆ ಮರಿ. ನನ್ನ ಫೋನಲ್ಲಿ ಬಿರಿಗಿದಾಯ್ತಪ್ಪ. ಆಮೇಲೆ ನೋಡೋಣ. ಈ ಟಾರ್ಚ್ ಆಫ್ ಆಗೋಯ್ತು. ಅಲ್ಲಿ ಯಾರೋ ಹೋಗ್ತಾರೆ. ಈ ಕರಡಿನ ಹೋಗ್ತಾರದು.
ಕಳ್ಳಿ ಕಳ್ಳಿ ಗುರು ಎಸ್ಕೇಪ್ ಎಸ್ಕೇಪ್